ಇನ್ನು ಗುಜರಾತ್ನ ರಾಜ್ಕೋಟ್ನಲ್ಲಿ ಅಗ್ನಿ ದುರಂತ ಸಂಭವಿಸಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಘಟನೆಯಲ್ಲಿ ಮಕ್ಕಳು ಸೇರಿ ಮೃತರ ಸಂಖ್ಯೆ 35ಕ್ಕೆ ಏರಿಕೆ ಆಗಿದೆ. ಗೇಮ್ ಝೋನ್ನಲ್ಲಿ ಸಂಭವಿಸಿದಂತಹ ಭಾರೀ ಅವಘಡ ಇದು. ಸದ್ಯ ಸ್ಥಳಕ್ಕೆ ಗುಜರಾತ್ನ ಸಿಎಂ ಭೂಪೇಂದ್ರ ಪಟೇಲ್ ಭೇಟಿ ಕೊಟ್ಟಿದ್ದಾರೆ. ಟಿಆರ್ಪಿ ಗೇಮ್ ಝೋನ್ನಲ್ಲಿ ಭಾರೀ ಬೆಂಕಿ ಕಾಣಿಸಿಕೊಂಡಿತ್ತು, ಅಗ್ನಿ ಅವಘಡ ಸಂಭವಿಸಿತ್ತು. ಈವರೆಗೂ ಕೂಡ ಅದಕ್ಕೆ ನಿಖರ ಕಾರಣ ಏನು, ಯಾಕೆ ಹೀಗಾಯಿತು ಅನ್ನೋದಕ್ಕೆ ಕಾರಣ ಗೊತ್ತಾಗ್ತಾ ಇಲ್ಲ. ಗೇಮ್ ಝೋನ್ ಮಾಲೀಕ ಯುವರಾಜ್ ಸಿಂಗ್ನನ್ನ ಸದ್ಯ ಬಂಧಿಸಲಾಗಿದೆ. ಗೇಮ್ ಝೋನ್ ಮ್ಯಾನೇಜರ್ಗೆ ಪೊಲೀಸರು ಹುಡುಕಾಟ ನಡೆಸ್ತಾ ಇದ್ದಾರೆ. ಈ ಗೇಮ್ ಝೋನ್ ಒಂದು ಭಾಗದಲ್ಲಿ ನವೀಕರಣದ ಕಾರ್ಯ ನಡೀತಾ ಇತ್ತು. ಇದೇ ಭಾಗದಲ್ಲಿ ಬೆಂಕಿ ಕಾಣಿಸ್ಕೊಂಡಿರೋ ಬಗ್ಗೆ ಶಂಕೆ ವ್ಯಕ್ತವಾಗ್ತಾ ಇದೆ. 2 ದಿನಗಳ ಹಿಂದೆ ಗೇಮ್ ಝೋನ್ನಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿತ್ತು. ಈ ಶಾರ್ಟ್ ಸರ್ಕ್ಯೂಟ್ ಆಗಿದ್ದ ಹಿನ್ನೆಲೆ ಗೇಮ್ ಝೋನ್ನ ಬಂದ್ ಮಾಡಲಾಗಿತ್ತು. ನಿನ್ನೆ ಮತ್ತೆ ಎಂದಿನ ಹಾಗೆ ಅದನ್ನು ರಿಓಪನ್ ಮಾಡಿದ್ರು. ಹಾಗೂ ಒಂದು ಭಾಗದಲ್ಲಿ ಇನ್ನೂ ಸ್ವಲ್ಪ ರಿಪೇರಿ ಕಾರ್ಯಗಳು ನಡೀತಾನೆ ಇತ್ತು. ಸೊ ಅದೆಲ್ಲದ್ರ ಬಗ್ಗೆ ಈಗ ಮಾಹಿತಿ ಕಲೆ ಹಾಕೋದಕ್ಕೆ ಮ್ಯಾನೇಜರ್ನ ಹುಡುಕಾಡ್ತಾ ಇದ್ದಾರೆ. ಮ್ಯಾನೇಜರ್ ಇನ್ನೂ ಪತ್ತೆಯಾಗಿಲ್ಲ. ಅತಿ ದೊಡ್ಡ ಅಗ್ನಿ ದುರಂತ, ಈಗಾಗಲೇ 35ಕ್ಕೂ ಹೆಚ್ಚು ಮಂದಿ ಈ ಘಟನೆಯಲ್ಲಿ ಸಾವನ್ನಪ್ಪಿದ್ದಾರೆ ಅನ್ನೋ ಮಾಹಿತಿ ಗೊತ್ತಾಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಜಗದೀಶ್, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಜಗದೀಶ್, 2 ಭೀಕರ ಅಗ್ನಿ ದುರಂತ ಸಂಭವಿಸಿದೆ. ಒಂದು ದೆಹಲಿಯ ಬೇಬಿ ಕೇರ್ ಸೆಂಟರ್, ಮತ್ತೊಂದು ಗುಜರಾತ್ನ ಗೇಮಿಂಗ್ ಸೆಂಟರ್ನಲ್ಲಿ ಆಗಿರುವಂತಹ ಭೀಕರ ಅಗ್ನಿ ಅವಘಡ. 2 ಪ್ರಕರಣಗಳಲ್ಲಿ ಈವರೆಗೆ ಏನೆಲ್ಲ ತಿಳಿದು ಬರ್ತಾ ಇದೆ? ವಿಜಯ್, ದೆಹಲಿಯಲ್ಲಿ ನಿನ್ನೆ ತಡರಾತ್ರಿ ನಡೆದಿರತಕ್ಕಂತಹ ಏನಂದರೆ ಬೇಬಿ ಕೇರ್ ಸೆಂಟರ್ನಲ್ಲಿ ಅತಿ ದೊಡ್ಡ ಪ್ರಮಾಣದಲ್ಲಿ ಅಗ್ನಿ ಅವಘಡ ಆಗಿರುವಂಥದ್ದು. ಅದಕ್ಕೆ ಮೂಲವಾದಂತಹ ಕಾರಣ ಕೆಳಗಡೆ ಇರುವಂತಹ ಸಿಲಿಂಡರ್ ಬ್ಲಾಸ್ಟ್ ಆಗಿರುವಂತಹ ಕಾರಣಕ್ಕಾಗಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬ್ಲಾಸ್ಟ್ ಸಂಭವಿಸಿದೆ. ಈ ಕಾರಣಕ್ಕಾಗಿಯೇ ದೊಡ್ಡ ಮಟ್ಟದಲ್ಲಿ ಅಲ್ಲಿ ತೊಂದರೆಗೆ ಏನಂದರೆ ಆಹ್ವಾನ ಕೊಟ್ಟಾಗೆ ಆಗಿರುವಂಥದ್ದು. ಕಾರಣ ಏನು ಅಂತಂದರೆ, ಒಂದು ಕಡೆಗೆ ಅಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಮಕ್ಕಳು, ನವಜಾತ ಶಿಶುಗಳು ಇರುವಂತಹ ಕಾರಣಕ್ಕಾಗಿ ಅದೇ ನವಜಾತ ಶಿಶುಗಳೇ ಹೆಚ್ಚಿನ ಪ್ರಮಾಣದಲ್ಲಿ ಸಾವಿಗೀಡಾಗಿದ್ದಾವೆ. ಒಟ್ಟು 7 ಜನ ಮಕ್ಕಳು ಸಾವಿಗೀಡಾಗಿರುವಂಥದ್ದು. ಇನ್ನು 11 ಜನ ಮಕ್ಕಳು ಬೇರೆ ಕಡೆಗೆ ಸ್ಥಳಾಂತರ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಅದರಲ್ಲಿ 5 ಜನ ಮಕ್ಕಳಿಗೆ ಇನ್ನೂವರೆಗೂ ಸಹಿತ ಏನಂದ್ರೆ ಪರಿಸ್ಥಿತಿ ತುಂಬಾ ಚಿಂತಾಜನಕ ಆಗಿದೆ ಅನ್ನುವಂತಹ ವಿವರವನ್ನ ಕೊಟ್ಟಿದ್ದಾರೆ. ಮತ್ತೆ ಅದರ ಜೊತೆಗೆ ಏನಂತಂದ್ರೆ, ಅಲ್ಲಿರುವಂತಹ ಮಕ್ಕಳಿಗೆ ಏನಂದ್ರೆ ICU ಇತ್ತಲ್ಲ, ಆ ICU ಸೆಂಟರಲ್ಲೇ ಏಕಾಏಕಿ ಅಲ್ಲಿರುವಂತಹ ಏನಂದ್ರೆ ಪಕ್ಕದಲ್ಲಿ ಇರತಕ್ಕಂತಹ ಸಿಲಿಂಡರ್ ಬ್ಲಾಸ್ಟ್ ಆಗಿರುವಂತಹ ಕಾರಣಕ್ಕಾಗಿ ಒಳಗಡೆ ಇರುವಂತಹ ಮಕ್ಕಳ ಸಂಖ್ಯೆಯಲ್ಲೇ ಹೆಚ್ಚಿನ ಪ್ರಮಾಣದಲ್ಲಿ ಸಾವಾಗಿದೆ. ದೊಡ್ಡವರಿಗೆ ಯಾವುದೇ ಕಾರಣಕ್ಕೂ ಏನು ತೊಂದರೆ ಆಗಿಲ್ಲ ಅನ್ನುವಂತಹ ವಿಚಾರವನ್ನು ಹೇಳಿದ್ದಾರೆ. ಮತ್ತೆ ಅದರ ಜೊತೆಗೆ ಹೆಚ್ಚಿನ ವಿವರವನ್ನು ಕಲೆ ಹಾಕುವಂತಹ ಕೆಲಸವನ್ನ ಈಗಾಗಲೇ ದೆಹಲಿಯಲ್ಲಿರುವಂತಹ ಪೊಲೀಸರು ಮಾಡ್ತಿದ್ದಾರೆ. ಮತ್ತೊಂದು ಕಡೆಗೆ ರಾಜ್ಕೋಟ್ನ ವಿಚಾರವಾಗಿ ಹೇಳಲೇಬೇಕು, ಇದು ಅತಿ ದೊಡ್ಡ ಅಗ್ನಿ ಅವಘಡ ಅಂತಾನೆ ಹೇಳಬೇಕು. ಯಾಕಂದ್ರೆ ನಿನ್ನೆ ನಡೆದಿರ್ತಕ್ಕಂತಹ ಗೇಮಿಂಗ್ ಸೆಂಟರ್ ನಲ್ಲಿ ನಡೆದಿರ್ತಕ್ಕಂತಹ ಅಗ್ನಿ ಅವಘಡದಲ್ಲಿ ಇಲ್ಲಿಯವರೆಗೂ ಸಾವಿನ ಸಂಖ್ಯೆ ಬರೋಬ್ಬರಿ 35ಕ್ಕೆ ಏರಿಕೆ ಆಗಿದೆ. ಆ 35ಕ್ಕೆ ಏರಿಕೆ ಆಗಿರ್ತಕ್ಕಂತಹ ಸಾವಿನ ಸಂಖ್ಯೆ ಮತ್ತಷ್ಟು ಏರಬಹುದು ಅನ್ನುವಂತಹ ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿದೆ. ಯಾಕಂದ್ರೆ ಇನ್ನೂವರೆಗೂ ಸಹಿತ ಬಾಡಿಗಳನ್ನು ಹೊರಗಡೆ ತೆಗೆಯುವಂತಹ ಕೆಲಸ ನಿರಂತರವಾಗಿ ಮಾಡಲಾಗ್ತಾನೆ ಇದೆ. ಈಗಾಗಲೇ ಅಲ್ಲಿಗೆ ಏನಂದ್ರೆ ಸ್ಥಳಕ್ಕೆ ಗುಜರಾತ್ನ ಸಿಎಂ ಅವರು ಸಹಿತ ಭೇಟಿಯನ್ನ ಕೊಟ್ಟು ಸ್ಥಳವನ್ನ ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಮತ್ತೆ ಇದಕ್ಕೆ ಕಾರಣ ಏನು ಅಂತ ನೋಡ್ತಾ ಹೋದ್ರೆ, ಈಗ ಆ ಒಂದು ಗೇಮಿಂಗ್ ಸೆಂಟರ್ ಒಳಗಡೆ ಏನಂದ್ರೆ ಜನರೇಟರ್ ಆಪರೇಟ್ ಮಾಡೋ ಸಲುವಾಗಿ ಮತ್ತೆ ಅಲ್ಲ ಗೋಕಾಟಿಂಗ್ ಗೇಮ್ ಇರುತ್ತೆ. ಆ ಗೇಮಿಗಾಗಿ ಏನಂತಂದ್ರೆ ಡೀಸೆಲ್ ಮತ್ತೆ ಪೆಟ್ರೋಲ್ ಎರಡನ್ನ ಸಹಿತ ಶೇಖರಣೆ ಮಾಡಿರ್ತಾರೆ. ಡೀಸೆಲ್ ಬರೋಬ್ಬರಿ 1200 ರಿಂದ 1500 ಲೀಟರ್ಗಳಷ್ಟು ಶೇಖರಣೆ ಮಾಡಿದ್ರೆ, ಪೆಟ್ರೋಲ್ 1200 ಲೀಟರ್ಗಳಷ್ಟು ಶೇಖರಣೆಯನ್ನ ಮಾಡಿಟ್ಟಿದ್ರು. ಮೊದಲು ಏನಂದ್ರೆ 2 ದಿವಸಗಳ ಹಿಂದೆ ಅಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿತ್ತು, ಏನೋ ಸ್ಥಗಿತ ಮಾಡಿದ್ರು. ತದನಂತರ ಮತ್ತೆ ನಿನ್ನೆ ಓಪನ್ ಮಾಡಿದಂತಹ ಸಂದರ್ಭದಲ್ಲಿ ಆಫರ್ ಅನ್ನ ಇಡ್ತಾರೆ. ಅಂದ್ರೆ ಒಳಗಡೆ ಮಕ್ಕಳಿಗೆ ಬರೋದಕ್ಕೆ ಎಂಟ್ರಿನ ಕೊಡೋದಕ್ಕೆ ಕೇವಲ 99 ರೂಪಾಯಿಗಳ ಆಫರ್ ಕೊಟ್ಟಿರೋ ಕಾರಣಕ್ಕಾಗಿ ಬಹಳಷ್ಟು ಜನ ಮಕ್ಕಳು ಗೇಮ್ ಅನ್ನು ಆಡೋದಕ್ಕೆ ಮತ್ತೆ ಅವರ ಜೊತೆಗೆ ತಂದೆ ತಾಯಿಗೆ ಪೇರೆಂಟ್ಸ್ಗಳು ಸಹಿತ ಬರ್ತಾರೆ. ಆದ್ರೆ ಏಕಾಏಕಿ ಮತ್ತೊಂದು ಬಾರಿ ಶಾರ್ಟ್ ಸರ್ಕ್ಯೂಟ್ ಆಗಿರುವಂತಹ ಕಾರಣಕ್ಕಾಗಿ ಅದರ ಜೊತೆಗೆ ಈ ಪೆಟ್ರೋಲ್ ಮತ್ತೆ ಡೀಸೆಲ್ ಇರುವಂತಹ ಟ್ಯಾಂಕರ್ಗಳೇನಿದಾವಲ್ಲ, ಆ ಟ್ಯಾಂಕರ್ ಇರುವಂತಹ ಸ್ಥಳದಲ್ಲಿ ಬೆಂಕಿ ಕಾಣ್ಕೊಂಡಿರುವಂತಹ ಸ್ಥಳವಾಗಿ ಏಕಾಏಕಿ ಬ್ಲಾಸ್ಟ್ ಆಗುತ್ತೆ. ಆ ಬ್ಲಾಸ್ಟ್ ಆಗಿರುವಂತಹ ಪರಿಣಾಮವಾಗಿ ಈಗ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಅಗ್ನಿ ಅವಘಡ ಆಗಿದೆ ಅನ್ನುವಂತಹ ವಿಚಾರವನ್ನು ಪ್ರಾಥಮಿಕವಾಗಿ ಕೊಡಲಾಗ್ತಾ ಇರುವಂತದ್ದು. ಮತ್ತೊಂದು ಕಡೆಗೆ ಈ ಯುವರಾಜ್ ಅಂದ್ರೆ ಈ ಗೇಮಿಂಗ್ ಸೆಂಟರ್ನ ಓನರ್ ಏನಿದಲ್ಲ, ಯಾವುದೇ ಕಾರಣಕ್ಕೂ ಸಹಿತ ಗೇಮಿಂಗ್ ಸೆಂಟರ್ನ ನಡೆಸೋದಕ್ಕೆ ಪರವಾನಗಿ ಸಹಿತ ಪಡೆದಿಲ್ಲ, ಅನಧಿಕೃತವಾಗಿ ನಡೆಸ್ತಾ ಇದ್ದಾರೆ ಅನ್ನುವಂತಹ ವಿಚಾರ ಬೆಳಕಿಗೆ ಬಂದಿದೆ. ಮತ್ತು ಅದರ ಜೊತೆಗೆ ಈ ಫೈರ್ ಬ್ರಿಗೇಡ್ ಇಂದನೂ ಸಹಿತ ಅಂದ್ರೆ ನೀವು ಯಾವುದೇ ಒಂದು ಗೇಮಿಂಗ್ ಸೆಂಟರ್ನ ಮಾಡಬೇಕು ಅಥವಾ ಒಂದು ದೊಡ್ಡ ಕಟ್ಟಡವನ್ನು ಕಟ್ಟಬೇಕು ಅಂತಂದ್ರೆ ಅಗ್ನಿಶಾಮಕ ದಳದಿಂದ ಏನಂತಂದ್ರೆ ಒಂದು NOC ನ ತೆಗೆದುಕೊಳ್ಬೇಕಾಗುತ್ತೆ. ಅಂದ್ರೆ ಒಂದು ವೇಳೆ ಏನಾದರೂ ಅಗ್ನಿ ಅವಘಡ ಸಂಭವಿಸಿದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂತಹ ಪ್ರಿಕಾಷನ್ ಅನ್ನು ನಾವು ತೆಗೆದುಕೊಂಡಿದ್ದೀವಿ ಕಟ್ಟಡ ನಿರ್ಮಾಣದ ಸಂದರ್ಭದಲ್ಲಿ ಅಂತ ಏನಂದ್ರೆ NOC ನ ತೆಗೆದುಕೊಳ್ಬೇಕಾಗುತ್ತೆ. ಆದ್ರೆ ಆ ಒಂದು NOC ಅನ್ನು ಸಹಿತ ಈ ಒಂದು ಕಟ್ಟಡ ನಿರ್ಮಾಣದ ಸಂದರ್ಭದಲ್ಲಿ ತೆಗೆದುಕೊಂಡಿಲ್ಲ ಅನ್ನುವಂತಹ ವಿಚಾರ ಗೊತ್ತಾಗಿರುವಂತದ್ದು. ಈಗಾಗಲೇ ಮ್ಯಾನೇಜರ್ ಅವರಿಗೂ ಸಹಿತ ಹುಡುಕಾಡುವ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ ಅಲ್ಲಿರುವಂತಹ ಪೊಲೀಸರು. ಆದರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಅಗ್ನಿ ಅವಘಡ ಆಗಿರುವಂತಹ ಕಾರಣಕ್ಕಾಗಿ ಈ ಪ್ರಕರಣವನ್ನ ಸರ್ಕಾರ ಬಹಳಷ್ಟು ಗಂಭೀರವಾಗಿ ತೆಗೆದುಕೊಂಡಿದೆ. ಮತ್ತು ಅದರ ಜೊತೆಗೆ ಈಗಾಗಲೇ ಅಲ್ಲಿರುವಂತಹ ಸಿಎಂ ಸಹಿತ ಹೇಳಿದ್ದಾರೆ, ಯಾರೆಲ್ಲ ಸಾವಿಗೀಡಾಗಿದ್ದಾರೆ ಅವರ ಕುಟುಂಬಕ್ಕೆ 4 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡ್ತೀವಿ, ಅದರ ಜೊತೆಗೆ 50,000 ರೂಪಾಯಿ ಪರಿಹಾರವನ್ನ ಗಾಯಾಳುಗಳಿಗೆ ಕೊಡ್ತೀವಿ ಅನ್ನುವಂತಹ ವಿಚಾರ. ಏನೇ ಆಗಲಿ ಅದೆಲ್ಲವೂ ಸಹಿತ ಆಮೇಲೆ, ಆದರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ
ಗೇಮಿಂಗ್ ಸೆಂಟರ್ನ ನಡೆಸುವಂತಹ ಒಂದು ಸಂಸ್ಥೆಗೆ, ಒಂದು ಏನಂತಂದರೆ ಆಡಳಿತ ವರ್ಗಕ್ಕೆ ಯಾವುದೇ ಕಾರಣಕ್ಕೂ ಸಹಿತ ಭಯದ ವಾತಾವರಣ ಇರಲಿಲ್ಲ. ಯಾಕಂದರೆ ಯಾವುದೇ ಒಂದು ಪೆಟ್ರೋಲು ಅಥವಾ ಡೀಸೆಲನ್ನು ಏನಂತಂದರೆ ನೀವು ಗೋಡನ್ ಒಳಗಡೆ ಇಡ್ತೀರಾ ಅಂತಂದರೆ ಅದಕ್ಕೆ ಬೇಕಾಗಿರ್ತಕ್ಕಂತಹ ಸೇಫ್ಟಿ ಮೆಜರ್ಸನ್ನು ತೆಗೆದುಕೊಳ್ಬೇಕಾಗುತ್ತೆ. ಅಷ್ಟಾದರೂ ಸಹಿತ ತೆಗೆದುಕೊಂಡಿಲ್ಲ ಅನ್ನುವಂಥದ್ದು ಈಗ ದೊಡ್ಡ ಯಕ್ಷ ಪ್ರಶ್ನೆ. ಹಾಗಾಗಿ ಈಗಾಗಲೇ ಪ್ರಕರಣ ದಾಖಲಾಗಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಆದರೆ 35 ಜನ ಮಕ್ಕಳು ಮತ್ತು ಪಾಲಕರು ಎಲ್ಲರೂ ಸಹಿತ ಪ್ರಾಣವನ್ನು ಕಳ್ಕೊಂಡ್ರೆ, ಇನ್ನೂವರೆಗೂ ಸಹಿತ 20 ರಿಂದ 25 ಜನರ ಪರಿಸ್ಥಿತಿ ತುಂಬ ಗಂಭೀರವಾಗಿದೆ. ಅವರಿಗೂ ಸಹಿತ ದೊಡ್ಡ ಮಟ್ಟದಲ್ಲಿ ಸುಟ್ಟಿರುವಂತಹ ಗಾಯಗಳಾಗಿದ್ದಾವೆ ಅನ್ನುವಂತಹ ಮಾಹಿತಿ ಗೊತ್ತಾಗ್ತಾ ಇರುವಂಥದ್ದು. ವಿಜಯ್, ಥ್ಯಾಂಕ್ ಯು ಜಗದೀಶ್. ಅಂದ್ರೆ ಈಗ ಇದಕ್ಕೆ ಒಂದು ಪರವಾನಗಿ ಇಲ್ಲದೆ ನಡೆಸ್ತಾ ಇದ್ದಿದ್ದಂಥದ್ದು, ಜೊತೆಗೆ ಏನೆಲ್ಲ ಪ್ರಿಕಾಷನ್ಸ್ ತಗೋಬೇಕು ಅದು ಯಾವುದೂ ಇಲ್ಲ. ಬಿಲ್ಡಿಂಗ್ ಕಟ್ಟೋ ಸಂದರ್ಭದಲ್ಲೂ ಮುಂಜಾಗ್ರತೆ ವಹಿಸಿಲ್ಲ, ಏನು NOC ತಗೊಂಡಿಲ್ಲ. ಹೇಗಂದ್ರೆ ಹಾಗೆ ಇದ್ದಕ್ಕಿದ್ದಾಗೆ ಸುಮ್ಮನೆ ಒಂದು ಗೇಮಿಂಗ್ ಸೆಂಟರ್ ಆರಂಭಿಸ್ಕೊಂಡು ನಡೆಸ್ತಾ ಇದ್ದಾರೆ. ಇತ್ತೀಚೆಗೆ ಅಲ್ಲಿ ಶಾರ್ಟ್ ಸರ್ಕ್ಯೂಟ್ ಬೇರೆ ಆಗಿತ್ತು, ಹಾಗಾಗಿ ಒಂದಿನ ಅದನ್ನು ಬಂದ್ ಮಾಡಿದ್ರು, ಏನೋ ಸ್ವಲ್ಪ ರಿಪೇರಿ ಕಾರ್ಯಗಳು ಮಾಡಿ ಮತ್ತೆ ಆರಂಭ ಮಾಡಿದ್ರಂತೆ. ಹಾಗಾಗಿಯೂ ಕೂಡ ಇನ್ನೊಂದು ಭಾಗದಲ್ಲಿ ಒಂದಷ್ಟು ಕಾರ್ಯಗಳು ನಡೀತಾನೆ ಇತ್ತು. ಅಲ್ಲಿ ಪೆಟ್ರೋಲ್ ಮತ್ತೆ ಡೀಸೆಲ್ ಟ್ಯಾಂಕರ್ಗಳು ಕೂಡ ಇತ್ತು. ಹಾಗಾಗಿ ಸ್ಫೋಟದ ತೀವ್ರತೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಆಗಿರೋದು ಅನ್ನೋದು ಸದ್ಯಕ್ಕೆ ಗೊತ್ತಾಗ್ತಾ ಇರೋ ಮಾಹಿತಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.